You know, when on the last time that Jesus met with Peter in John 21, ಯೋಹನ 21ರಲ್ಲಿ ಯೇಸು ಸ್ವಾಮಿ ಪೇತ್ರನನ್ನು ಕಡೆಯದಾಗಿ ಸಂಧಿಸಿದಾಗ he asked him a question ಅಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ 3 times. 3 ಸಲ. John 21:15. 21 ಯೋಹನ 15ರಲ್ಲಿ, Simon, son of John, do you love me? ಸಿಮೋನ ಪೇತ್ರನೇ, ನೀನು ಇದಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀಯಾ? Verse 16 again, do you love me? 16ನೇ ವಚನದಲ್ಲಿ ನೀನು ಪ್ರೀತಿಸ್ತೀಯಾ? Again 17, Simon, son of John, do you love me? 17ನೇ ವಚನ 3ನೇ ಸಲ ನೀನು ಪ್ರೀತಿಸ್ತೀಯಾ, ಮಮತೆಯನ್ನು ಇಟ್ಟಿರ್ತೀಯೋ? You say, yes Lord, yes Lord, yes Lord. ಅವನು ಹೇಳ್ತಾನೆ, ಹೌದು ಸ್ವಾಮಿ, ಹೌದು ಸ್ವಾಮಿ, ಹೌದು ಸ್ವಾಮಿ. So what should you do? ನಾವು ಏನು ಹೇಳ್ಬೇಕು? Look after my lambs and look after my sheep. 3 times Jesus said that. ಇಲ್ಲಿ ನನ್ನ ಕುರಿಗಳನ್ನ ನೀನು ಕಾಯಿ ನೋಡ್ಕೋ ಅಂತ 3 ಸಲ ಹೇಳಿದ್ರು. So how do we show our love for the Lord? ನಾವು ಕರ್ತನಿಗೆ ಆ ಕೃತಜ್ಞತೆಯನ್ನು ಹೇಗೆ ಹೇಳ್ಬೋದು? Feeding the sheep. ಆ ಒಂದು ಕುರಿಗಳನ್ನ ಮೇಯಿಸೋದ್ರಲ್ಲಿ. That's what I'm doing. ನಾನು ಅದನ್ನೇ ಮಾಡ್ತಾ ಇದ್ದೀನಿ. But I'm doing it because I love Jesus. ನಾನು ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ ಯೇಸು ಸ್ವಾಮಿನ ನಾನು ಪ್ರೀತಿಸೋದ್ರಿಂದ ಮಾಡ್ತಾ ಇದ್ದೀನಿ. The Lord said, do you love me? ನೀನು ನನ್ನನ್ನು ಪ್ರೀತಿಸ್ತೀಯಾ? Then feed my sheep. ನನ್ನ ಕುರಿಗಳನ್ನ ಮೇಯಿಸು. So I'm not doing it in a sense to get thank you from you. ನಾನು ಒಂದು ತರದಲ್ಲಿ ನಿಮ್ಮಿಂದ ಕೃತಜ್ಞತೆ ಪಡ್ಕೊಳ್ಬೇಕು ಅಂತ ಮಾಡ್ತಾ ಇಲ್ಲ. Definitely not to get money from you. ನಿಮ್ಮಿಂದ ಹಣ ಪಡ್ಕೊಳ್ಬೇಕು ಅಂತ ಮಾಡ್ತಾ ಇಲ್ಲ. All these pastors and preachers who do it for money, they haven't understood this. ಎಲ್ಲ ಒಬ್ಬ ಸಭಾಪಾಲಕರು, ಪಾಸ್ಟರ್ಗಳು ಯಾರ ಹಣಕ್ಕಾಗಿ ಮಾಡ್ತಾ ಇದ್ರು ಅವರಿಗೆ ಇದು ಗೊತ್ತಾಗಿಲ್ಲ. Only in CFC we have understood it. ನಾವು CFC ನಲ್ಲಿ ಮಾತ್ರ ನಮಗೆ ಗೊತ್ತಾಗಿದೆ ಇದು. You know, CFC we have nearly 100 churches if you include all the small ones. ಎಲ್ಲ ಒಂದು ಚಿಕ್ಕ ಸಭೆಗಳನ್ನ ಕೂಡಿಸಿ ನೋಡಿದ್ರೆ ಭಾಗಶಃ 100 ಸಭೆಗಳು in about 10 countries. 10 ದೇಶಗಳಲ್ಲಿ. We have about 150 or 180 elders. 150ರಿಂದ 180 ಸಭಾಪಾಲಕರುಗಳಿದ್ದಾರೆ. Not one of them takes any money. ಅಲ್ಲಿ ಒಬ್ಬರು ಕೂಡ ಹಣವನ್ನ ಸ್ವೀಕರಿಸೋದಿಲ್ಲ. No, not one of them gets a salary. ಯಾರಿಗೂ ಅಲ್ಲಿ ಸಂಬಳ ಸಿಗೋದಿಲ್ಲ. For serving the Lord. For serving the Lord, they don't take any salary. ಕರ್ತನನ್ನ ಸೇವೆ ಮಾಡೋದ್ರಲ್ಲಿ. We are the only church in the world like that. ಈ ಲೋಕದಲ್ಲಿ ನನಗೆ ಗೊತ್ತಿರೋ ಹಾಗೆ ನಮ್ಮ ಒಂದು ಸಭೆ ಮಾತ್ರ. You try and find out if there's any church in the world like that where everybody in that church doesn't take a salary. ನೀವು ಎಲ್ಲಾದರೂ ಕಂಡು ಹಿಡಿಯಕ್ಕೆ ಪ್ರಯತ್ನ ಮಾಡಿ ಆ ಸಭೆಯಲ್ಲಿ ಯಾವ ಸಭಾಪಾಲಕರು ಸಂಬಳವನ್ನು ತೆಗೆದುಕೊಳ್ಳಿ. I tried to search, I never found one. ನಾನು ಅದನ್ನ ಹುಡುಕದೆ ನನಗೆ ಸಿಕ್ಕಲಿಲ್ಲ. Maybe 1 or 2 churches like that, but a whole group of churches I've never found. ಯಾವುದೋ ಒಂದು ಸಭೆ ಇರಬಹುದು, ಆದ್ರೆ ಎಲ್ಲಾ ಸಭೆಯ ಗುಂಪಾಗಿ ಆತರ ನಾನು ಕಂಡುಕೊಂಡಿಲ್ಲ. That is the unique thing the Lord has taught us. ನಮಗೆ ಆ ಒಂದು ಪ್ರತ್ಯೇಕವಾದ ವಿಷಯವನ್ನ ದೇವರು ಕಲಿಸಿದ್ದಾರೆ. Why are all these 150 elders doing this? ಯಾಕೆ 150 ಸಭಾಪಾಲಕರು ಮಾಡ್ತಾ ಇದ್ದಾರೆ? The Lord said, do you love me? ಕರ್ತನು ಹೇಳ್ತಾನೆ, ನೀನು ನನ್ನನ್ನು ಪ್ರೀತಿಸ್ತೀಯಾ? Yes Lord. ಹೌದು ಸ್ವಾಮಿ. Then feed my sheep. ನಮ್ಮ ಕುರಿಗಳನ್ನ ಮೇಯಿಸಿ. Take care of my sheep. That's why they're doing it. ಅದಕ್ಕಾಗಿ ಅವರು ಮಾಡ್ತಾ ಇದ್ದಾರೆ. We are only following what Jesus taught. ಯೇಸು ಸ್ವಾಮಿ ಏನು ಕಲಿಸಿದರೋ ಅದನ್ನ ನಾವು ಹಿಂಬಾಲಿಸ್ತಾ ಇದ್ದೀವಿ ಅಷ್ಟೇ. When Jesus said to Peter and John, follow me. ಯೇಸು ಸ್ವಾಮಿ ಪೇತ್ರ ಯೋಹನಿಗೆ ಹೇಳಿದ್ರು ಹಿಂಬಾಲಿಸು ಅಂತ. Peter didn't say, what will my salary be? ಪೇತ್ರ ಕೇಳಲಿಲ್ಲ ನನ್ನ ಸಂಬಳ ಎಷ್ಟು ಅಂತ. If Peter had asked that question, ಪೇತ್ರ ಆ ಪ್ರಶ್ನೆ ಕೇಳಿದ್ರೆ, Jesus says, leave your nets, come and follow me. ಇವಾಗ ಯೇಸು ಸ್ವಾಮಿ ಹೇಳ್ತಾ ಇದ್ರು, ನಿನ್ನ ಬಲೆಗಳನ್ನು ಬಿಟ್ಟು ನೀನು ನನ್ನನ್ನು ಹಿಂಬಾಲಿಸು. He says, Lord, fishing I get about 50,000 rupees a month. ನಾನು ಈ ಮೀನುಗಾರಿಕೆ ಮಾಡಿದ್ರೆ ಒಂದು 50,000 ರೂಪಾಯಿ ಸಿಗುತ್ತೆ ಸಂಬಳ ತಿಂಗಳಿಗೆ. What will you give me? ನೀನು ಏನು ಕೊಡ್ತೀಯ? You know, like when we shift from one company to another company, we ask, how much will the salary be? ನಾವು ಒಂದು ಕಂಪನಿಯಿಂದ ಇನ್ನೊಂದು ಕಂಪನಿ ಹೋಗುವಾಗ ಸಂಬಳ ಎಷ್ಟಿದೆ ಅಂತ ನಾವು ಕೇಳ್ತೀವಿ. Supposing Peter had asked like that. ಆ ಥರ ಪೇತ್ರ ಕೇಳಿದ್ರೆ ಏನಾಗ್ತದೆ? Lord, what will my salary be? ನನ್ನ ಸಂಬಳ ಎಷ್ಟು ಸ್ವಾಮಿ? What do you think Peter would have said? What do you think Jesus would have said? ನೀವು ಏನು ಯೋಚನೆ ಮಾಡ್ತೀರಾ? ಯೇಸು ಸ್ವಾಮಿ ಏನು ಹೇಳ್ಬೋದಾಗಿತ್ತು? I know what he would have said. ನಾನು ಗೊತ್ತು ಏನು ಹೇಳ್ತಾ ಇದ್ದೆ. ಪೇತ್ರ, please go back to your fishing. ನೀನು ಮೀನುಗಾರಿಕೆ ಕೆಲಸ ಮಾಡಕ್ಕೆ ಹೋಗು. You are not ready to catch men. You catch fish only for the rest of your life. ಮನುಷ್ಯರನ್ನ ಹಿಡಿಯೋದಲ್ಲ, ನೀನು ನಿನ್ನ ಜೀವಿತದಲ್ಲಿ ನೀನು ಮೀನನ್ನೇ ಹಿಡಿದುಕೊಂಡಿರು. Jesus never offered a salary to ಯೇಸು ಸ್ವಾಮಿ ಯಾರಿಗೂ ಸಂಬಳವನ್ನು ಕೊಡಲಿಕ್ಕೆ ಪ್ರಯತ್ನಿಸಿಲ್ಲ. We don't do that in CFC also. ನಾವು ಕೂಡ CFC ನಲ್ಲಿ ಹಾಗೆ ಮಾಡೋದಿಲ್ಲ. So please remember this. ಇದನ್ನ ದಯವಿಟ್ಟು ನೆನಪಿಟ್ಕೊಳ್ಳಿ. That we don't expect money, we don't expect thanks because we are human beings. ನಾವು ಮನುಷ್ಯರಾದ ಕಾರಣ
ನಾವು ಇತರರಿಂದ ಸಂಬಳ ಆಗಲಿ ಅಥವಾ ಕೃತಜ್ಞತೆ ಆಗಲಿ ಬಯಸೋದಿಲ್ಲ. For a secular work, definitely we must get a salary. ಹೌದು, ಈ ಲೌಕಿಕ ಕಾರ್ಯಗಳಲ್ಲಿ ಕೆಲಸದಲ್ಲಿ ನಾವು ಸಂಬಳ ಬಯಸಬೇಕು. Otherwise, how will you live? ಇಲ್ಲಾಂದ್ರೆ ಹೇಗೆ ಜೀವಿಸ್ತೀರ ನೀವು? I'm talking about preaching the word and feeding the sheep. ನಾನು ಇಲ್ಲಿ ಹೇಳ್ತಾ ಇರೋದು ಬೋಧನೆ, ದೇವರ ವಾಕ್ಯವನ್ನು ಬೋಧನೆ ಮಾಡೋದ್ರಲ್ಲಿ ಮತ್ತು ಕುರಿಗಳನ್ನು ಮೇಯಿಸೋ ವಿಷಯದಲ್ಲಿ. We are never supposed to take a salary. ಅಲ್ಲಿ ನಾವು ಸಂಬಳ ತಗೊಳ್ಳೇಬಾರ್ದು. That is why I say all these pastors and preachers who do that are going against the word of God. ಅದಕ್ಕಾಗಿ ಇದನ್ನ ಬೋಧಿಸುವಂತ ಎಲ್ಲ ಪಾಸ್ಟರ್ ಸಭಾಪಾಲಕರುಗಳು ದೇವರ ವಾಕ್ಯಕ್ಕೆ ವಿರೋಧವಾಗಿದ್ದಾರೆ ಅಂತ. There are many elders also like that, not in CFC churches. CFC ಸಭೆಯಲ್ಲಿ ಅಲ್ಲ, ಇತರ ಕೆಲವರು ಹಿರಿಯರು try to get money from people. ಜನರಿಂದ ಹಣವನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ, being the pastor or the elder. ಅಲ್ಲಿ ಒಬ್ಬ ಹಿರಿಯರು ಅಥವಾ ಸಭಾಪಾಲಕ ಆಗೋದ್ರಿಂದ ಇತರರ ಲಾಭವನ್ನ ಪಡ್ಕೊಳ್ತಾರೆ. In the last 40 years, ನಾವು ಕಡೆಯ 40 ವರ್ಷದಲ್ಲಿ, I'm sorry to say, ನಾವು ದುಃಖದಿಂದ ಹೇಳ್ತೀನಿ, that in CFC also we have had 2 or 3 elders like that. ಇನ್ನು CFC ಸಭೆಯಲ್ಲಿ ಕೂಡ 2-3 ಹಿರಿಯರು ಹಾಗೆ ಆಗ್ಬಿಟ್ರು. Wanted to get money from people. ಜನರಿಂದ ಹಣವನ್ನ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರು. I removed them as soon as I knew that was what they were doing. Got rid of them. ಅವರು ಅದನ್ನ ನನಗೆ ತಿಳಿದ ತಕ್ಷಣ ನಾನು ಅವರನ್ನ ತೆಗೆದು ಬಿಟ್ಟೆ ಅವರ ಜವಾಬ್ದಾರಿ. Not only get out of eldership, but get out of the church. You don't belong in CFC. ಇಲ್ಲಿ ಸಭೆಯ ಹಿರಿಯರ ಪಟ್ಟದಿಂದ ಅಲ್ಲ, ಸಭೆಯಿಂದನೇ ದೂರ ಹೋಗ್ಬಿಡಿ ಅಂತ ಹೇಳ್ಬಿಡಿ. So we don't expect money, we don't even expect thanks. ನಾವು ಜನರಿಂದ ಹಣವನ್ನಾಗ್ಲಿ ಅಥವಾ ಕೃತಜ್ಞತೆಯಾಗಲಿ ಬಯಸೋದಿಲ್ಲ. I'm just telling you that if you keep your conscience clear, the Lord will show you more and more areas in your life where there's unchristlikeness. ನಾನು ನಿಮಗೆ ಹೇಳ್ತಾ ಇದ್ದೆ, ನಿಮ್ಮ ಮನಸ್ಸಾಕ್ಷಿಯನ್ನು ಶುದ್ಧವಾಗಿ ಇಟ್ಕೊಳ್ಳೋದ್ರಿಂದ ನಿಮಗೆ ಹೆಚ್ಚಿನ ಕ್ಷೇತ್ರಗಳಲ್ಲಿ ದೇವರು ಕ್ರೈಸ್ತ ನಂತರ ಇಲ್ಲದೆ ಇರುವಂತ ವಿಷಯಗಳ ಬಗ್ಗೆ ಬೆಳಕು ಕೊಡ್ತಾರೆ. That is how you prove you're a wholehearted Christian. ಹಾಗೆ ನೀವು ಇದನ್ನ ಸಿದ್ಧಪಡಿಸ್ತೀರಾ, ನೀವು ನಿಜವಾದ ಕ್ರೈಸ್ತನು ಅಂತ.